ಓಹೋ ಹೋ ಹೋ ಇನ್ನೇರು ಬರ್ರಿ 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 ಆರಾಮಲ್ರಿ? ನಿನ್ನೆ ಬಂದಿರಂತ ಮನಿ ಕಡೆ ಅಡ್ಡನು ಹಾದಿಲ್ಲ. ಮನಿ ಒಂದು ಹೊಲಸಕ್ ಭಾಳ ಆಗಿತ್ತ, ಬರೀ ಮನಿ ಸ್ವಚ್ಛ ಮಾಡ್ಸೋದ ಆಗ್ಬಿಡ್ತು. ಮನಿ ಕಡೆ ಬರಕ್ ಆಗಲಿಲ್ಲ ತೋರು. ನೀವು ಬರ್ತೀರಂತೆ ನಿನ್ನೆ ಬ್ಯಾಳಿ ಹಾಕಿ ಹೋಳಿಗೆ ಶಿಕರಣಿ ಮಾಡಿಸಿದ್ದೆ ನಾನು. ಬರಕ್ ಆಗಲಿಲ್ಲ ತೋರಪ್ಪ. ಆರಾಮದಿಲ್ಲ? ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡೆ ಅಂತ ಈಗೇನು ಹೆಂಗೈತಿ? ಆರಾಮಾಗಿದ್ದೇನೆ ತೋಡ್ರಿ ವೈನಿ. ಬೆಂಗಳೂರಿಗೆ ಹೋಗಿಂದ ನೀವು ಅಂಕರು ಮಂದಿ ಮಕ್ಕಳನ್ನ ನೆನಪಾರಿರವ ಯಾಕ? ಊರಾಣ ಮಂದಿ ಎಲ್ಲ ಕೇಳಿದ್ರು ಯಾಕ ಬೆಂಗಳೂರು ಬರ್ಲಿಲ್ಲ ನಿನ್ನ ಗಂಡನ ಮಾತಾಡ್ಸಕ್ಕ ಅಂತಂದ್ರು ಕಣ್ಣು ಆಪ್ರೇಷನ್ ಆದಾಗ. ಅಯ್ಯೋ ಏನು ಮಾಡೋದವ, ಮತ್ತು ಮಗಂದು ಲಗ್ನ ಇತ್ತಲ್ಲ, ಹಿಂಗಾಗಿ ಆಗಲೇ ಇಲ್ಲ. ನೀವು ಲಗ್ನಕ್ಕೆ ಮನೆ ವತಿಯಿಂದ ಯಾರೂ ಬರಲೇ ಇಲ್ಲ ತಗೋ. ಯಾವಾಗತ್ತಾ ನೀವು ನೌಕರಸ್ಥರು? ನಿಮ್ಗೇನೋ ಕೈಗೊಂದು ಕಾಲಿಗೊಂದು ಇರ್ತಾವು. ನಿಮ್ಮಂಗೆ ನಾ ಹೆಂಗೆ ಹಾಕಿವಿ? ಮತ್ತು ನಿಮ್ಮ ಇನ್ನೊಂದು ಕಣ್ಣು ಆಪ್ರೇಷನ್ ಆತ, ಮತ್ತು ಹಿರಿಯಾಕಿ ಮಗಳದು ಸಿಜರಿಂಗ್ ಆತ. ಯಾವ ಬರೋನು ಶೀ ಸಗಣಿ ವಾಸನೆ. ಏನು ಸುಕನ್ಯಾ ಆರಾಮದಿಯಾ? ನಿನ್ನ ಮಗಂದು ಲಗ್ನ ಮಾಡಿದಂತಲ್ಲ ಈಕೆ ನನ್ನ ಸೊಸಿ? ಶೀಶಿ ಈಕೆಲ್ಲ ನನ್ನ ಸೊಸೆ ಸಾಲಿ ಕಲ್ತಾಳ. ನನ್ನ ಸೊಸಿ ಭಾರಿ ಅದ, ಮಾಡ್ರನ್ ಆಗ್ಯದ. ಸುಕನ್ಯಾ ಹಂಗಾರೆ ಈ ಹುಡುಗಿ ನಮ್ಮ ಸತೀಶನ್ ಹೆಂಡ್ತಿನ? ನಮ್ಮ ಸತೀಶನ್ ಹೆಂಡ್ತಿ. ಇವ ಎಷ್ಟು ಚಂದ ಅದ. ಇವ ಮುಟ್ಟಿದ್ರೆ ಮಾಸ್ಬೇಕು ಹಂಗತಿ ಐತಿ ಹುಡುಗಿ. ಯವ ಯಾಕ ಎಲ್ಲಿ ನೋಡಿ ತೆಗದಿ ಯವ ಹುಡುಗಿನ? ಅಷ್ಟು ಚಂದ ಐತಿ ನೋಡು, ಬೆಳ್ಳಿ ಚಿಕ್ಕಿಗೈತಿ ಹುಡುಗಿ. ಡಾಕ್ಟರ್ ಸೊಸಿ ಡಾಕ್ಟ್ರ ನಿಟ್ಪುಟಗ ಚಂದ 10ನೇ ಮುಗಿಸಿಲ್ ಕಾಕ ಈಕಿ ಸಾಲಿನ. ಯಾ ಬಟ್ ನಿಟ್ಪುಟಗ ಹೆಸರು ಬರಕ್ಕೆ ಬರಂಗಿಲ್ಲ ಈಕಿಗೆ. ಅಂತಾಕಿ ನೋಡಿ ನಮ್ಮವ್ವ ಹೆಣ್ಣು ತೆಗ್ದ ನಮ್ಮ ಸತೀಶಿಗೆ. ಸುಕನ್ಯಾ ಅದೆಲ್ಲ ಈಗ ಮಾತಾಡ್ಬೇಕನ? ಬಾಯಿನ ಫೋನ್ ಸುಮ್ಮಿರಕ್ಕೆ ಆಗಿಲ್ಲ ನಿನಗೆ? ನಿಂಗೆ ಹೆಸರ ಹೇಳ್ಬೇಕು. ಅಯ್ಯೋ ಯಾ ಡಾಕ್ಟರ್ ತೊಗೊಂಡು ಏನು ಮಾಡ್ತಿ ಬಿಡು. ಅಲ್ಲ ಅವಂಗ ಜಗ್ ಆಸ್ತಿ ಐತಿ, ಅವಂಗ ಕೈ ತುಂಬ ಪಗಾರ ಐತಿ. ಹುಡುಗಿ ಮಾತಾಡ ಚಂದದ ಸಾಕು. ಮನ್ಯಾಗ ಎಲ್ಲ ಕೆಲಸ ಮಾಡ್ಕೊಂಡು ಗಂಡನ ಹೊಟ್ಟಿನೆತ್ತಿ ನೋಡ್ತಾ. ಇದಕ್ಕೆ ಹೆಚ್ಚಿಂದ ಏನು ಬೇಕು ಅಕ್ಕ? ನೀ ನೋಡಿ ಚಲೋ ಹೆಣ್ಣ ತೆಗ್ದಿತ್ತುವ. ಎಲ್ಲಿ ಹೋದ್ರೆ ಈಗಿದು ವೈಭೋಗ ಕೇಳೋದ ಅಂದಂಗೆ ಸತೀಶನ್ನು ಕರ್ಕೊಂಬರ್ಬೇಕಿಲ್ಲ? ಹೌದು ಕರ್ಕೊಂಬರ್ಬೇಕಿತ್ರಿ ವೈನಿಯರ. ಅವ್ನು ನಿಂತಿದ್ನ ಎಮರ್ಜೆನ್ಸಿ ಕೇಸ್ ಬಂತು ಹೋಗ್ಬಿಟ್ಟು ಹಂಗೆ. ನೀವು ಹೋರಿವ ನಾ ಮತ್ತೆ ಬರ್ತೀನಿ ತಗೋ ಅಂತಂದ್ರೆ. ನೀನು ನಮ್ಮ ಕಾಕ ನಾವು ಬರ್ತೀವಿ ಅಂತೇಳಿ ಚಲೋ ಮ್ಯಾರೇಜರ್ ಬೂಟ್ ಹಾಕೊಂಡು ನಿಂತ. ಇಲ್ಲೇ ನಿಂತ್ಕೊಂಡು ಮಾತಾಡ್ಸಕತ್ತೀನಿ ಬಾ ಯಾಕ ಒಳಗೆ. ಏನವ ಮನಿ ಈಗ ಭಾರಿ ಮಾಡ್ಸಿರ್ ತಗೋ. ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷಗೆ ನೀವು ಯಾಕ? ಅವನ ಮಾಡಿಸಿದ್ದು ಚಲೋ ಆಯ್ತು ಬಿಡವ. ಆದ್ರೆ ನೀವು ಯಾರೂ ಲಗ್ನಕ್ಕೆ ಬರಲಿಲ್ಲಲ್ಲ, ಅದ ನನಗೆ ಭಾಳ ಹಳೆ ಆಯ್ತು. ನೀನೇನು ನೀನು ಸಸಿ ಬಸರಾಗ ನಾ ಬರ್ತೀವಿ ತಗೋ ಕುಬುಸ ಮಾಡಾಕ ಹೇಳಿ ಕಳ್ಸು ಬಂದಕ್ಕೆ ಅಂತ ಅನ್ನಂಗೆ. ಯಾಕ ಸುರೇಶ ಅಂದು ಅದೇನೋ ಪ್ರೀತಿ ಮಾಡ್ಕೊಂಡು ಲಗ್ನ ಅನ್ನೋದು ಹೌದಾ? ನಮ್ಮ ಪಾಂಡೆ ಹೇಳಕತ್ತಿದ್ದ. ನಮ್ಮ ಸುರೇಶನ್ನ ಹೆಂಡತಿ ಅಲ್ಲೇ ಫಾರಿನ್ದಾಗ ಆಕಿನೂ ಜಾಬ್ ಮಾಡ್ತಾಳೆ ಚಿಗವ. ಆಕಿಗೆ ತಿಂಗಳಿಗೆ 4 ಲಕ್ಷ ರೂಪಾಯಿ ಸ್ಯಾಲ್ರಿ ಐತಿ. ಆಕಿನ ದೊಡ್ಡ ಸಾಲಿ ಕಲ್ತಾ. ಚಲೋ ಆಯ್ತು ಬಿಡು, ನಸೀಬ್ ಜಬರ್ ಆಯ್ತು. ನಾವು ಅದಕ್ಕೆ ಹೇಳಿದ್ಯವ ನಮ್ಮವ್ವ ನಮ್ಮ ಮಾತು ಎಲ್ಕೇತ. ಡಾಕ್ಟ್ರ್ ಇದ್ದಾಕಿನ ನೋಡಂತಂದ್ರೆ ಹೋಗಿ ಆಕಿ ಈಕಿನ ತೆಗೆದು ಲಗ್ನ ಮಾಡಿದ್ಲು. ಇಲ್ಲವಾ ಯಾ ಡಾಕ್ಟ್ರ್ ಅಂತ ತೊಗೊಂಡು ಏನು ಮಾಡ್ದು? ನಮ್ಮ ಸತೀಶನ್ ತಕ್ಕಂತೆ ಹೆಂಗೆ ಸಿಕ್ಕಾವ. ಚಂದ ಐತಿ ಹುಡುಗಿ ನಕ್ಷತ್ರಗ. ಏನು ದುಡ್ದು ತಿನ್ಬೇಕು ಅನ್ನೋದೈತೆ? ಮಾವನ ಜಗ್ಗು ಗಳಿಸಿಟ್ಟ ಹೋಗ್ಯಾನ ಹೇಳು. ಒಂದು 3-4 ಮಕ್ಕಳನ್ನ ಹಡ್ದು ಕೊಟ್ಬಿಡು ನಮ್ಮ ಅಕ್ಕನ ಕೈಯಾಗ. ಒರೇ ಇಲ್ಲೇ ನಿಂದ್ರೆ ಫೋನ್ ಮಾತೇವತ್ತೀವೋ ಒಳಗೆ ಕರ್ಕೊಂಡು ಹೋಗ್ತೀವೋ. ಹೋಗು ಬೇಳೆ ಹಾಕು. ಮೊದಲೇ ಸಲ ಸೊಸಿ ಮನೆ ಬಂದಾಳ, ಬೇಳೆ ಹಾಕು. ಹಂಗೆ ಶಿಕರ್ನಿ ಮಾಡ. ಅದೆಲ್ಲ ಗೊತ್ತಾಗುತ್ತೀರಿ ಏನೋ ಸೋಸ್ತೀವ ಬೇಡ ಬಿಡು. ಸ್ವಲ್ಪ ಚಾ ಮಾಡಿಕೊಡು, ಚಾ ಕುಡ್ದಾರ ಹೋಗ್ಬಿಡ್ತೀವಿ ಅಂದಂಗೆ. ಅದು ಹೊಲದ್ದು ಮೊನ್ನೆ ಪಾಂಡು ಫೋನ್ ಹಚ್ಚಿದ್ದ. ದೊಡ್ಡವ ಬೋರ್ ಹಾಕಿಸ್ಕೊಡ್ರಿ ನಾನು ಹೊಲ ನೋಡ್ಕೊಂಡು ಹೋಗ್ತೀನಿ ಅಂತ ಅಂದ. ಮತ್ತು ನೀವು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಿಮ್ಗೆ ಹಾಕಿ ಹೋಗ್ತೀನಿ ಹೊಲನ, ಇಲ್ಲ ಅಂದ್ರೆ ಮತ್ತೆ ಬೇರೆ ಯಾರಿಗಾರ ಹಾಕಿ ಹೋಗ್ತೀನಿ ನೋಡಿ. ಮತ್ತು ಏನು ಮಾತಾಡಿದ ಹೆಂಗೆ ಕೊಡ್ಬೇಕತ್ ಮಾಡಿ ಕೋರ್ಪಾಲ್ ನಂಗೆ ಮಾಡ್ಕೊಂಡು ಹೋಗ್ಬಿಡು. ಹೊಲ್ದಾಗ ಏನು ಉಳಿಯಂಗಿಲ್ಲಕ್ಕ, ಅದಕ್ಕೆ ಒಂದಿಟ್ಟು ಸಾಲನೂ ಆಗೈತಿ. 1-2 ವರ್ಷ ಮಾಡ್ಕೊಳಕೊಂಡು ಉಣ್ಣಾಕ್ ಬಿಟ್ರೆ ಅಂದ್ರೆ ಬೇಸಾಕೈತಿ. ಅವನು ಒಟ್ಟು ಸಾಲ ಹರ್ಕೊಂತಾನ, ಅದಟ್ಟು ಪುಣ್ಯ ಬರ್ತದೆ ನೋಡುವ ಬಿಟ್ರೆ. ಅಯ್ಯಯ್ಯ ಬೇಸಿಟ್ಟು ಬಿಡ್ತೀವ ನಿಂದು ಬರ್ತಾ ಅಲ್ಲ. 2 ವರ್ಷ ಗಂಟ್ಲೆ ಪುಸಟಿ ಅದು ಹೆಂಗೆ ಹೊಲ ಉಣ್ಣಾಕ್ ಬಿಡಕ್ಕೆ ಬರ್ತಾ? ನೋಡ್ರಿ ಏನ್ಯಾರ ನಿಮ್ಗೇನು ಕಡಿಮೆ ಇಲ್ಲ. ನಾವು ಕೇಳಬಾರ್ದು, ಆದ್ರೂ ನಮ್ಮ ಪರಿಸ್ಥಿತಿ ಹಿಂಗತಿ ಐತೆ ಅಂತ ಕೇಳಕತ್ತೀವಿ. ನಿಮ್ಗೇನು ಅದ್ರದ್ದು ಹೊಲ್ದಂದ ಬಂದಿಂದ ಒಲಿ ಹೊತ್ತಂತ ಏನಿಲ್ಲ. ದೇವ್ರು ನಿಮಗೆ ಕೊಟ್ಟಾನ, ಅದಕ್ಕೆ 1-2 ವರ್ಷ ಬಿಟ್ಟರೆ ಚಲೋ ಹಾಕಿತ್ತು. ಊರಿಗೆ ಹೋಗಿ ಸತೀಶನ್ ಕೂಡ ಮಾತಾಡ್ತೀನಿ. ಅದು ಏನಂತಾನ ಕೇಳ್ಕೊಂಡು ನಾನು ನಿಮಗೆ ಫೋನ್ ಹಚ್ಚಿ ಹೇಳ್ತೇನೆ. ನಮ್ಮ ಮಕ್ಕಳು ಬುದ್ಧಿನೇ ಇಲ್ಲ, ಇವ್ರಿಗೆ ಪುಕ್ಸೆಟ್ಟಿ ಬಿಡ್ಬೇಕು. ಅಲ್ಲನ ಇವರು ಹಂಗೆ ಕಾಕಾಚಿಗ ಪುಕ್ಸೆಟ್ಟಿಗೆ ಹೊಡ್ಕೊಂತ ಕುಂತು ಬಿಡಾರು. ನಿನ್ನಿಂದ ನನ್ನ ಮರ್ಯಾದೆ ಎಲ್ಲ ಹೋತು ನೋಡು. ನಾಟಕ ಮಾಡಿದಿ ಈ ಸಿಕ್ಕಾಕೊಂಡಿ. ಈಗ ನಂದು ಅಲ್ಲೇನೈತೆ ಅನ್ನೋ ಕತಿ ಹೋಗಿಂದ ಏನಿಲ್ಲ, ಸುಮ್ಮನೆ ಇರು. ನಾ ಎಲ್ಲ ಅಂದ್ರೆ ಹೇಳ್ತೇನಂತ. ಏನು ಹೇಳ್ತಿ ಏನು ಕತಿನ ಯಾವೇ ನೋಡು. ಪಾರಿಗೆ ಅವರನ್ನ ಕಟ್ಟಿಗೆ ಕಟ್ಟ ಮಾಡಿಸ್ಕೊಟ್ಟ. ಮತ್ತು ಅದು ಏನದು ಮೇಕಪ್ ಇದನ್ನು ತಂದಿಟ್ಟಾರಲ್ಲ, ಇದನ್ನು ಕೊಟ್ಟರು. ನೀವು ನಾನು ಒಬ್ಬಕ್ಕೆ ಮಗಳು ಹೌದಿಲ್ಲ, ನೀವು ತಂದು ಕೊಡ್ರಿ ನಂಗೆ. ಅಯ್ಯಯ್ಯ ತಂಗಿ, ಅವರು ಲಗ್ನದಾಗ ಏನೂ ತಂದು ಕೊಟ್ಟಿದ್ದಿಲ್ಲ, ಈ ತಂದು ಕೊಟ್ಟ ಬಿಟ್ಟಾರ ಬಿಡು. ನಿನಗೆ ಲಗ್ನದಾಗ ಎಲ್ಲ ತಂದು ಕೊಟ್ಟಿವಲ್ಲೇವ, ಈಗೇನು ಹೊಸ ದಿವ್ಸಿದೆ?
ನಂಗೆ ಅದೇನು ಗೊತ್ತಿಲ್ಲ. ಅವು ಲಟ್ಕೆ ಪಿಟ್ಕೆ ಅಂತಾವು ಕಾಟ ಕೊಡ್ಸಿರಿ, ಲಟ್ಕೆ ಪಿಟ್ಕೆ ಅಂತದು ಟ್ರೆಜರಿ ಕೊಡ್ಸಿರಿ. ನನಗೆ ಅದೇನು ಗೊತ್ತಿಲ್ವೇ. ನನಗೆ ಕಟ್ಟಿಗೆ ಕಾಟನೇ ಬೇಕು ಅಲ್ಲನ. ಆದ್ರೂ ನನ್ನ ಗಂಡನ ಎದುರಿಗೆ ಸುಮಾರು ಮಾಡಿಬಿಟ್ಟೇವ ನಾನು. ಫೋನ್ಯಾಗ ಹೇಳ್ಬೇಕಾ ಬರಾಕತ್ತೀವಂತೆ ದಡಾನ ಬಂದು ನಿಂತ್ಬಿಟ್ರೆ ಕಡೆಗೆ ಮೆಸೇಜ್ ಹಾಕಕ್ಕೆ ಬರಂಗಿಲ್ಲನು. ಫೋನು ಕಸ್ಕೊಂಡು ನನ್ನ ಗಂಡ ಕಿತ್ತದಾಗ ಇಟ್ಕೊಂಡಿದ್ದ. ಇಂಥ ಕಿತ್ಬಿ ಮಾಡ್ತೀನಿ ಅಂತೇಳಿನ. ಈಗ ನೋಡು ಆ ಮನ್ಯಾಗ ನಾನು ಸರ್ವಂಟ ಥರ ಕೆಲಸ ಮಾಡಬೇಕು. ನಿನ್ನ ಗಂಡನ ಬಾಯಿ ಉದ್ದು ಬಾಳಾಗೈತಿ ಅಲ್ಲ, ಬಾ ಕಲ್ತಾನವ ನೀನು. ಅದನ್ನು ಗಂಡನ ಹದ್ದು ಬಸ್ನಾಗ ಇಟ್ಕೊಂಡಿಲ್ಲ ನೋಡು ದೀಪಕ್ಕ. ನಾ ಹೆಂಗೆ ಇಟ್ಕೊಂಡ್ರು ನಾವು ಪಕ್ಕದಂತೂ. ಇವತ್ತೇನೇ ವಿಷಯ ಇವರು ಅಪ್ಪ ಇವರು ಸ್ವಾಮೀಜಿಯವ್ರನ್ನ ಕೇಳ್ಕೊಂಬರ್ತೀನಿ ಅಂತ ಹೋದ. ಎದಕ್ಕೆ ಹೋಗ್ಯಾನ ಏನು ಕೇತಿ? ಇನ್ನೂ ಇವ್ರದ್ದು ಪ್ರಸ್ತ ಆಗಿಲ್ಲ ಪಾರಿದು ನನ್ನ ಮಗಂದು. ಅದಕ್ಕೆ ಚೋಲು ದಿನ ಕೇಳ್ಕೊಂಬರಕ್ಕೆ ಹೋಗ್ಯಾರ ನೋಡು. ಆತ ತಗೋ, ಇನ್ನೇನೈತಿ ಎಲ್ಲ ಮುಗ್ದ ಹೊತ್ತು. ಈಗ ಬರೀ ತಲೆ ಆಡ್ಸೋದು ಅಂದ ನೋಡು ನಮ್ಮಿಬ್ರು ಕತಿ. ನಾ ಅಲ್ಲಿ ಸೌಸ ಆಡೋದು, ನೀ ಇಲ್ಲಿ ಸೌಸ ಆಡೋದು. ನಾ ಹೇಳ್ತೀನಿ ನೋಡು ಬೇಯವ್ವ, ಜುಟ್ಟ ಜನವಾರ ಆ ಪಾರಿ ಕೈಯಾಗ ಕೊಟ್ಟು ನೀನು ಕೆಟ್ಟಿ ನೋಡು. ನೀ ಸುಮ್ಮನೆ ಇರು. ಅವ್ರಿಬ್ರು ನೋಡು ಬಿರುಕು ಹೆಂಗೆ ಮುಡಿಸ್ಬೇಕಂತ ನನಗೆ ಗೊತ್ತೈತಿ. ಮತ್ತೆ ಯಾರ ಮನೆ ಹಾಳು ಮಾಡ್ಬೇಕಂತ ತಿಂತಾರೇನ ತಾಯಿ ಮಗಳು. ಸುಮ್ಮನೆ ಇರು. ನೋಡಲ್ಲಿ ಬಕಲ್ದ ಬಂದು ಹೆಂಗೆ ನಿಂತ. ಏನು ತಾಯಿ ಮಕ್ಕಳು ಮಾತಾಡೋದನ್ನ ಕದ್ದು ಕೇಳಿಸ್ಕೊಳಕ್ಕೆ ಬಂದೇನು? ನನಗೇನು ಅಂತ ಚಾಳಿ ಇಲ್ಲಿ ಬಿಡ್ರಿ. ನಾ ಬರುವಂಗೆ ಬಂದೆ, ಆದರೆ ನೀವು ಮಾತಾಡಿದ್ದಂಕರು ಏನು ಕೇಳಿಸ್ಕೊಂಡಿಲ್ಲ. ಅಷ್ಟಕ್ಕೂ ನೀವಿಬ್ರ ಏನು ಮಾತಾಡ್ತೀರಿ? ಬಾಳೆಂದು ಬದುಕಿದ್ದು ಮಾತಾಡ್ತೀರ? ಇಲ್ಲಲ್ಲ. ಅದ ನನ್ನ ಹೆಂಗೆ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು, ನನಗೆ ಹೆಂಗೆ ಕಷ್ಟ ಕೊಡ್ಬೇಕು, ಗಂಡ ಹೆಂಡ್ತಿನ ಹೆಂಗೆ ಬೇರೆ ಮಾಡಬೇಕು ಅಂತೇಳಿ ಇದನ್ನ ಆಟ ಆಡ್ತಿರ್ತೀರಲ್ಲ, ಇದನ್ನ ಉಪಾಯ ಮಾಡ್ತಿರ್ತೀರಿ. ಮನೆ ಬಿಟ್ಟು ಹೊರಗೆ ಹಾಕೋದು ಹೆಂಗೆ ಅಂತೇಳಿ ಇದನ್ನ ಬಿಟ್ಟು ಬೇರೆದು ಏನು ಮಾತಾಡ್ಕೊತೀರಿ ನೀವರು? ಬರ್ರಿ ಊಟಕ್ಕೆ ಅಡುಗೆ ಮಾಡೀನಿ. ಬರ್ತಿ ಹೋಗಿ ತಾಟಿಗಿತ್ತಿ ಗುಡ್ಗುಡದಂತ ಮಾತಂದ್ರೆ ಹೇಳಂದ್ರೆ ಹೇಳ್ತಾ. 10 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ, 10ನೇತಿ ಕಲ್ತಾಳ. ಎದಿಸಿ ಹೇಳಿದ್ರೆ 2 ಅಕ್ಷರ ಇಲ್ಲ. ಒಣಾದಿ ಮಾಕ ಯಾಕೆ ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾನೆ ನಿನಗೆ. ಇದ ಹೊಲ ಮನ್ಯಾಗ ಬಾಳೆ ಮಾಡಿ ಹೌದು ಹೌದು ಅನ್ನೋ ಹಂಗೆ ಬದುಕಿ ತೋರಿಸ್ಲಿಕ್ಕಂದ್ರೆ ನನ್ನ ಹೆಸರು ಪಾರವನ ಅಲ್ಲ. ನೋಡ್ತೀನಿ ಬಾಲಿ ತಾಟ್ಗಿತ್ತಿ. ಸಾಕು ನೋಡಿದ್ದು. ಊಟಕ್ಕೆ ಬರ್ರಿ. ಬರೀ ನೋಡಿದ್ರಾಗ ಅವರ ಇಂಥವ್ರು ಎಂದೂ ಉದ್ದಳಾಗಂಗಿಲ್ಲ ನೋಡು. 6ಕ್ಕೆ ಇರಂಗಿಲ್ಲ ಇವ್ರ ಜನ, 3ಕ್ಕೆ ಇಳಿಯಂಗಿಲ್ಲ. ಯವ್ವ ಒಂದೀಟ್ರ ಹತ್ತಿ ಅನ್ನೋದು ಒಂದೀಟ್ರ ಐತಿ ಆಕಿಗೆ ಹೆಂಗೆ ಮಾತಾಡ್ತಾವ ನೋಡ್ಬಿ. ಇರ್ಲಿ ಬಾರ, ಇವತ್ತ ಗೆಲುವು ಹಾಕಿದಾಗಿರ್ಬೇಕು. ಮುಂದೊಂದು ದಿನ ನಮ್ದ ಗೆಲುವು ಹಾಕತಿ. ತಡ್ಕೋ, ಮನೆ ಬಿಟ್ಟು ಓಡಿಸ್ತೀನಿ. ನೀನು ಚಿಂತೆ ಮಾಡಬೇಡ. ಬರೀ ಟಾಕ್ ತಗೋ ನಿಂದ. ಬರೀ ಮಾತಾಟ ಹಾಕವು ಒಂದರ ಕೈಲಿ ಮಾಡಿ ನಿಗಿಸು. ನಡಿಯವ ಊಟಕ್ಕೆ ಹೋಗುನು. ಹಲೋ ಹೇಳಿ. ಊಟ ಕೊಡಕತ್ತಿದ್ದೆ, ಅನ್ನಾರು ಬಂದಿದ್ರ. ಏನೋ ಪರ್ಸ್ನಲ್ ಅಂದಿಲ್ಲ, ಏನು ಹೇಳು. ಅದು ಪಾರಿ ನಮ್ಮ ಹೆಣ್ಮಗಳು ಅಂದ್ಲು. ನಮ್ಮ ಮನೆಯವರು ಒಬ್ಬಾಕಿನ ಲವ್ ಮಾಡ್ಯಾರಂತ. ನನ್ನ ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲಂತಲೇ. ನಾನು ನಿನ್ನ ಮೊದಲಿಗೆ ಹೇಳಿದ್ನಿಲ್ಲ, ಆಕೆ ತಾಟ್ಗಿತ್ತದ ಅಲ್ಲಿ ಆಕೆ ಮಾತು ಕೇಳಬೇಡ ಅಂತಿ. ಈಗ ಆಕೆ ಮಾತು ಕೇಳ್ಕೊಂಡು ನೀನು ಮಾನಸಿಕ ಮಾಡ್ಕೊಂಡು ಕುಂತೀಯನ? ಇಲ್ಲಿ ಪಾರಿ, ಆದ್ರೆ ಅವರು ನನ್ನ ಕೂಡ ಅಷ್ಟೊಂದು ಹಚ್ಕೊಂಡು ಮಾತಾಡಂಗಿಲ್ಲ. 3ನೇದವರು ಹೇಳಿದ್ದು ಕೇಳ್ಕೊಂಡು ನಿನ್ನ ಬಾಳೆ ನೀನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡ. ಅವ್ರು ಹೇಳಿದ್ದಕ್ಕೆ ನೀನು ಸಂಶಯ ಬಂದತ್ತೆ ಹೌದಿಲ್ಲ? ಹೋಗಿ ಡೈರೆಕ್ಟಾಗಿ ನಿನ್ನ ಗಂಡನ ಕೇಳು. ಹೌದಿಲ್ಲ? ಇದ್ದಿದ್ದು ಹೇಳ್ತಾರ. ಮತ್ತು ಅದನ್ನು ಮನಸ್ಸಿನಾಗ ಇಟ್ಕೊಂಡು ಎದಕ್ಕೆ ಕೊರಗ್ತಿ? ಅವರು ಬೇಕಂತ ಅಂತಾರ. ನಿಮ್ಮ ಹೆಣ್ಮಗಳು ಭಾಳ ಸ್ವಾರ್ಥಿ ಇದ್ದಾಳಲ್ಲಿ. ಆಕೆದು ಏನೋ ಒಂದು ಹುನ್ನಾರ ಐತಿ. ನೀನು ನಿಮ್ಮ ಮನೆಯವ್ರನ್ನ ಕೇಳು. ಆಮೇಲೆ ಮನಸ್ಸಿನಾಗ ಏನೂ ಇಟ್ಕೊಳಕ್ಕೆ ಹೋಗಬೇಡ. ಇದರ ಬದ್ರ ಮಾತಾಡು ನಿಮ್ಮ ಮನೆಯವರಿಗೆ. ಹೌದಿಲ್ಲ ಕಾಯಿದೆ? ಮನಸ್ಸಿನಾಗ ಅದನ್ನು ಕೊರಿಗೆ ಎದಕ್ಕೆ ಸಾಯ್ತಿ? ಆಮೇಲೆ ಅವ್ರು ಯಾರನ್ನೋ ಪ್ರೀತಿ ಮಾಡಿದ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಮದುವೆ ಆಗೈತಿ, ಮದುವೆ ಹೆಂಡ್ತಿ ನೀನು. ಅವ್ರನ್ನ ನೀನು ಹೊಲಿಸ್ಕೋಬೇಕು. ಅದಕ್ಕೊಂತ ಮೂಲ್ಯಾಕ ಕುಂದ್ರದಲ್ಲ. ಘನ ಮಂಗಿದ್ದಂಗದಿಲ್ಲ ನೀನು ಕಾವೇರಿ. ನೀನು ಸ್ಟ್ರಾಂಗ್ ಆಗ್ಬೇಕು. ಹಿಂಗದೇ ಮುಂದಿಗತೆ ಕುಂತ್ರಿ ಹ್ಯಾಂಗ್ಲಿ ನೀನು ಬಾಳೆವು? ಅಯ್ಯೋ ನಾ ಹೆಂಗೆ ಮಾತಾಡ್ಬೇಕ್ಲಿ? ಎದ್ರಿಕಿನ ಬರ್ತದ ಬಿಡು. ಬಾಯ್ ಕೊಟ್ಟಾನೆ ಇಲ್ಲಿ ದೇವ್ರು, ಮಾತಾಡ್ಬೇಕು. ಒಂದಿಟ ಧೈರ್ಯದಿಂದ ಇರು.